ಅನ್ನೋ ಒಂದು ಬಿರುದನ್ನು ಕೊಟ್ಟು ಅವರಿಗೆ ನಮ್ಮ ಸೇವಾ ಸಮಿತಿ ಟ್ರಸ್ಟ್ ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಸಮಿತಿಯಿಂದ ಸಮಾಜ ಸೇವಕರು ಶ್ರೀ ಸೂರ್ಯ ಮೋಹನ್ ಅವರನ್ನು ಕೂಡ ನಾನು ಈ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಕರ್ನಾಟಕ ಸರ್ವ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಸೂರ್ಯ ಮೋಹನ್ ಅವರಿಗೆ ನಮ್ಮ ಜಯಂತಿ ಸೇವಾ ಸಮಿತಿಯಿಂದ ಅವರಿಗೆ ಸ್ನೇಹ ಜೀವಿ ಅನ್ನೋ ಒಂದು ಬಿರುದನ್ನು ಕೊಟ್ಟು ಸನ್ಮಾನ ಮಾಡ್ತಾ ಇದ್ದೀವಿ. ಈ ವಯಸ್ಸಿನಲ್ಲೂ ನಮ್ಮನ್ನ ರಂಜಿಸಿದಂತ ಶಿವಲಿಂಗಪ್ಪ ಅವರಿಗೂ ಸಹ ನಮ್ಮ ಈ ಮಹಿಳಾ ದಿನಾಚರಣೆಯಲ್ಲಿ ನಾವು ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಅವ್ರಿಗೂ ಕೂಡ ಸ್ನೇಹ ಜೀವಿ ಅನ್ನೋ ಬಿರುದನ್ನು ಕೊಟ್ಟು ಅವರಿಗೆ ನಮ್ಮ ಸಮಿತಿಯವರು ಸನ್ಮಾನ ಮಾಡ್ತಾ ಇದ್ದಾರೆ. ಕೂತ್ಕೊಳ್ಳಿ ಸರ್. ಅತ್ಯುತ್ತಮ ಗಾಯಕರು, ರಂಗಗೀತೆಗಳನ್ನು ಆಡುವಂಥವರು, ನಮ್ಮ ಜಯಂತಿ ಸೇವಾ ಸಮಿತಿಯ ಹಿಂದೆ ನಿಂತು ಅನೇಕ ಕೆಲಸಗಳನ್ನು ಮಾಡಿಕೊಡ್ತಾ ಇರುವಂಥವರು. ನಮ್ಮ ಶ್ರೀನಿಧಿ ಕಂಬೈನ್ಸ್ ಇಂದಾನೆ ಈ ಋಣಚಿತ್ರ ತಯಾರಾಗ್ತಾ ಇರೋದು. ಅಂತಹ ಒಬ್ಬ ದೊಡ್ಡ ವ್ಯಕ್ತಿಯನ್ನು ನಾನೀಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಅವ್ರಿಗೂ ಸಹ ಈ ಜಯಂತಿ ಸೇವಾ ಸಮಿತಿಯಿಂದ ಒಂದು ಸನ್ಮಾನ. ಆ ದೊಡ್ಡ ವ್ಯಕ್ತಿ ನೋಡಿ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಬಾರಿಸಿ ಚಪ್ಪಾಳೆ. ಇವರ ಒಂದು ಸಮ್ಮುಖದಲ್ಲೇ ಚಲನಚಿತ್ರ ನಡೀತಾ ಇರೋದು. ಮುಂದೆ ಇವರು ಕೂಡ ದೊಡ್ಡ ನಿರ್ಮಾಪಕರಾಗ್ಬೋದು, ಹೇಳಕ್ಕಾಗಲ್ಲ. ಪೈಪೋಟಿ ನಿಮಗೆ. ಈ ಪುಟ್ಟ ಶ್ರೀನಿಧಿಗೆ ದೇವರು ಆಯಸ್ಸು, ಆರೋಗ್ಯ ಎಲ್ಲವನ್ನ ಕೊಟ್ಟು ವಿದ್ಯೆ, ಮೊದಲು ವಿದ್ಯೆ ಕೊಡ್ಲಿ, ವಿದ್ಯೆ ಕೊಟ್ಟು ಆ ಜ್ಞಾನಾರ್ಜನೆ ಚೆನ್ನಾಗಾಗ್ಲಿ ಆಕೆಗೆ ಅಂತ ಹೇಳಿ ಎಲ್ಲರೂ ನಿಮ್ಮಂತ ತಾಯಿದಿರು ಆಶೀರ್ವಾದ ಮಾಡಿ. ದಯವಿಟ್ಟು ಅಲ್ಲಿಂದಲೇ ಆಶೀರ್ವಾದ ಮಾಡಿ. ಆ ಮಗುಗೆ ನಿಮ್ಮ ಆಶೀರ್ವಾದ ಮುಖ್ಯ. ಅವರ ಜನ್ಮದಾತೃ ಇವರು. ಮೊದಲು ಇವ್ರಿಗೊಂದು ಚಪ್ಪಾಳೆ. ಅವರೇ ಬೇಕಾಗಿರೋದು ಮುಂದೆ ನೀರು. ನಿಮ್ಮ ಮೊಮ್ಮಗಳು ಕರಿತಿದ್ದಾರೆ, ಹೋಗಿ ಸರ್. ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಮತ್ತೊಮ್ಮೆ ಈ ನಿಧಿ ಇದೇ ರೀತಿ ಸನ್ಮಾನ ಮಾಡಿಕೊಳ್ಳಿ. ಎಲ್ಲರ ಆಶೀರ್ವಾದ, ಆರೈಕೆ ಆ ಮಗುಗಿರಲಿ.
ಬರ್ತಾರೆ ಈಗ. ನ್ಯಾಯ ಆರ್ಡರ್ ಒಂದೇ ಮಾತು, ನ್ಯಾಯ ತೀರ್ಪು ಹೇಳ್ತಾರೆ. ಈಗ ಶಿಕ್ಷೆ ಕೊಡ್ತಾರಾ ಇಲ್ಲ ಶಿಕ್ಷೆಯಿಂದ ಬಿಡುಗಡೆ ಮಾಡ್ತಾರ. ನಮ್ಮ ಗೌರವಾನ್ವಿತ ನ್ಯಾಯಾಧೀಶರನ್ನ ನಾನು ನಿಮ್ಮ ವೇದಿಕೆ ಮೇಲೆ ಕರೀತಾ ಇದ್ದೀನಿ, 2 ಹಿತನುಡಿಗಳನ್ನು ಆಡಬೇಕು ಅಂತ ಹೇಳಿ. ಹೆಸರು ಕೂಡ ವಿದ್ಯಾಧರ್, ವಿದ್ಯೆ ಸಾಕಷ್ಟು ಇರೋದ್ರಿಂದ ಅವರಿಗೆ ಪೊಸಿಷನ್ ಅಲ್ಲಿ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಜಯಂತಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಟ್ರಸ್ಟ್ ವತಿಯಿಂದ. ಈ ಸಮಾರಂಭಕ್ಕೆ ಈ ಸಮ್ಮಾನ ಅಧ್ಯಕ್ಷತೆ ವಹಿಸಿರುವ ಶ್ರೀಮತಿ ಜಯಲಕ್ಷ್ಮಿ ಆನಂದ್, ಸರ್ಕಾರ ಜಂಟಿ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯವರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ನಾಗೇಂದ್ರ ಕುಮಾರ್ ಅವರೇ, ಹಾಗೂ ಸಮಾಜ ಸೇವಕರಾದ ಹಾಗೂ ಹಿರಿಯ ಪತ್ರ ರಾಮಲಿಂಗಮ್ಮನವರೇ, ವೇದಿಕೆಯಲ್ಲಿರುವ ಈಗ ತಾನೇ ನಮ್ಮನ್ನೆಲ್ಲ ಒಂದು ಭಾವಗೀತೆಯನ್ನು ಹಾಡಿ ನಮಗೆ ಒಂದು ಭಕ್ತಿಗೀತೆ ತೋರಿಸಿಕೊಟ್ಟ ಸಂಧ್ಯಾ ಗಿರೀಶ್ ಅವರೇ, ಹಾಗೂ ಮತ್ತು ಹೆಚ್ಚಿನಾಗಿ ಹೇಳ್ಬೇಕಂದ್ರೆ ನಮ್ಮ ನಿರೂಪಕ್ಕೆ ಅನ್ನಪೂರ್ಣರವರು ಬಹಳ ಸ್ಫೂರ್ತಿಯಾಗಿ ಎಲ್ಲ ವಿಚಾರವನ್ನು ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ನಾಗೇಂದ್ರ ಕುಮಾರ್ ಅವರು ಈ ಕಾರ್ಯಕ್ರಮ ಗೊತ್ತು. ನಾಗೇಂದ್ರ ಕುಮಾರ್ ಅವರದ್ದು ಕಾರ್ಯಕ್ರಮ 2 ಕಾರ್ಯಕ್ರಮನ ಹೋಗಿದ್ದೇನೆ. ಅವರೊಂದು ಮಾಡ್ತಾ ಇರೋ ಒಂದು ನಿಸ್ವಾರ್ಥ ಸೇವೆ ನನಗೆ ಒಂಥರ ಮನಸ್ಸಿಗೆ ಬಹಳ ಒಂದು ಪರಿಣಾಮ ಬೀಳ್ತು. ಅವರು ಮಾಡ್ತಾ ಇರೋ ಒಂದು ಸೇವೆ ಈ ಸಮಾಜದಲ್ಲಿ ಎಲ್ಲರೂ ಮಾಡ್ತಾರೆ, ಒಂದು ದೊಡ್ಡ ಫಂಕ್ಷನ್ ಮಾಡ್ತಾರೆ ತೋರಿಸ್ಲಿಕ್ಕೋಸ್ಕರ. ಆದರೆ ಅವರು ಮಾಡ್ತಾ ಇರೋ ಸೇವೆ ಒಂದು ಎಲೆ ಮಾರೆ ಕಾಣುವಂಥ ಸೇವೆ ನೋಡಿ ನಮಗ ಭಾಳ ಸಂತೋಷ ಆಯಿತು. ಅವರು ನಿಮಗೆ ಫೋನ್ ಮಾಡಿ ಹೇಳಿದ್ರು, ಇಂಥ ಕಾರ್ಯ ಇದು ಮಾಡ್ತಾ ಇದ್ದಾರೆ ನಮ್ಮ ಯಾರು ಸೊಲೆಮಾನ್ ಅವರು, ನೀವು ಬರಬೇಕಾಗಿತ್ತು. ಆಯಿತು ಸರ್ ಅಂತ ನಾನು ಒಪ್ಕೊಂಡೆ. ಹಾಗಾದ್ಮೇಲೆ ಸೊಲೆಮಾನ್ ಅವರು ಫೋನ್ ಮಾಡಿ ನಿಮ್ಮ ಮನೆಗೆ ಇನ್ವಿಟೇಷನ್ ತಲುಪಿಸ್ಲಿಕ್ಕೆ ನಾನು ಬರ್ತೇನೆ ಅಂದರು. ನಾನು ಹೇಳಿದ್ರೆ ನೀವು ಖಂಡಿತ ಬರಬೇಡಿ, ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ. ನಾನು ಸೊಲೆಮಾನ ನೋಡಿರಲಿಲ್ಲ, ಈಗ ನೋಡಿದಾಗ ನನಗನ್ಸುತ್ತೆ ಅವ್ರು ನಿಜವಾಗ್ಲೂ ಎಷ್ಟು ಇದರಲ್ಲಿ ಓಡಾಡ್ತಿದ್ದಾರೆ, ಒಂದು ಇದನ್ನ ಇಟ್ಕೊಂಡು ಅಂತೇಳಿ ಒಂದು ಇಷ್ಟು ಸ್ಫೂರ್ತಿಯಾಗಿ ಓಡಾಡ್ತಿದ್ದಾರೆ ಅಂದರೆ ನಮಗೆಲ್ಲ ಒಂಥರ ನಾಚಿಕೆ ಅನಿಸುತ್ತೆ. ಯಾಕೆಂದರೆ ಈ ವಯಸ್ಸಿನಲ್ಲಿ ಇಷ್ಟು ಇದಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ನಮಗೆ ಭಾಳ ಒಂದು ಸಂತೋಷನೂ ಆಗುತ್ತೆ, ಒಂದು ಹೆಮ್ಮೆನೂ ಆಗುತ್ತೆ. ಈ ಸಮಾರಂಭದಲ್ಲಿ ಮಹಿಳೆಯರ ಬಗ್ಗೆ ಈಗಾಗಲೇ ಡಾಕ್ಟರ್ ನಾಗೇಂದ್ರ ಕುಮಾರ್ ಹೇಳಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ಶ್ರೀಮತಿ ಅನ್ನಪೂರ್ಣ ಅವರು ಹೇಳಿದ್ದಾರೆ. ಡಾಕ್ಟರ್ ನಾಗೇಂದ್ರ ಕುಮಾರ್ ಅವರು ತಾಯಿಯ ಬಗ್ಗೆ ಅವರು ಹೇಳ್ತಾರೆ, ತಾಯಿಗಿನ್ನ ಮಿಗಿಲಾದ ವಸ್ತು ಈ ಪ್ರಪಂಚದಲ್ಲಿ ಯಾವುದಿಲ್ಲ ಅಂತ ನಾನು ಭಾವಿಸ್ತೇನೆ. ತಾಯಿ ಅವರ ಒಂದು ತ್ಯಾಗ ಮನೋಭಾವದಿಂದ, ನಾನೇ ವೈಯಕ್ತಿಕ ಹೇಳಬೇಕಂದ್ರೆ ನಾವು ಒಂದು ರೂರಲ್ ಬ್ಯಾಕ್ಗ್ರೌಂಡ್ ಬಂದವರು, ಹಳ್ಳಿಯಿಂದಲೇ ಬಂದವರು. ನಾವೇನು ಬೆಂಗಳೂರಿನಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಬೆಳೆದರಲ್ಲ, ಆದರೆ ಹಳ್ಳಿ ಚಿಕ್ಕ ಒಂದು ಊರಿನಲ್ಲಿ ಬಿಟ್ಟು ನಮ್ಮ ತಂದೆ ತಾಯಿ ತ್ಯಾಗದಿಂದ ನಾನು ಈ ದಿವಸ ಇಲ್ಲಿ ನಿಂತಿದ್ದೇನೆ ಅಂತ ಹೇಳಿ ತಪ್ಪಾಗಲ್ಲ. ಅದು ನಮ್ಮ ತಾಯಿ ಮಾಡಿದ ತ್ಯಾಗ. ಅವರು ನಮ್ಮ ಒಡವೆನೆಲ್ಲ ನಾನು ಲಾ ಓದಬೇಕಾದ್ರೆ ತುಮಕೂರು ಲಾ ಆಯಿತು, ತುಮಕೂರಲ್ಲಿ ಡಿಗ್ರಿ ಮಾಡಿದೆ, ಬೆಂಗಳೂರು BMS ಲಾ ಕಾಲೇಜ್ ಸೇರಬೇಕು. ಲಾ ಮಾಡಬೇಕಾದ್ರೆ ಫೀಸ್ ಕಟ್ಟಲಿಕ್ಕೆ ಇರಲಿಲ್ಲ. ಆಗ ನಮ್ಮ ತಾಯಿ ಒಡವೆನೆಲ್ಲ ಕೊಟ್ಟು ನಂಬ್ತಾರೆ, ಅದನ್ನು ಬೇರೆ ಕಡೆ ಪ್ಲೆಡ್ಜ್ ಮಾಡಿ ಹಣ ಕೊಟ್ಟು ನನಗೆ ಓದಿಸಿದ್ರು. ಈ ಸಂದರ್ಭ ನಮ್ಮ ತಾಯಿ, ಅದರಿಂದ ತಾಯಿ ಋಣ ಯಾರಿಂದನೂ ತೀರ್ಸಕ್ಕೆ ಸಾಧ್ಯ ಇಲ್ಲ, ಅದು ಎಂದು ಖಂಡಿತ ಸಾಧ್ಯ ಇಲ್ಲ. ಎಲ್ಲಿ ನಾವು ಮಹಿಳೆಯರಿಗೆ ಗೌರವ ಕೊಡ್ತೇವೆ ಅಲ್ಲಿ ದೇವರು ಇರ್ತಾನೆ ಅಂತ ಹೇಳ್ತಾರೆ. ವೇರ್ ದಿ ವುಮನ್ಸ್ ಆರ್ ರೆಸ್ಪೆಕ್ಟೆಡ್, ಗಾಡ್ಸ್ ಆರ್ ಪ್ಲೀಸ್ಡ್ ಅಂತಾರೆ. ಎಲ್ಲಿ ಮಹಿಳೆ ನಾವು ಪಾವಿತ್ರತೆ ಕೊಡ್ತೇವೆ ಅಲ್ಲಿ ನಮಗೆ ದೇವರು ಇರ್ತಾನೆ ಅಂತ ಹೇಳ್ತಾರೆ. ಇಂಥ ಒಂದು ಸಮಾರಂಭದಲ್ಲಿ ಮಹಿಳೆಯರಿಗೋಸ್ಕರ ಈ ಕಾರ್ಯಕ್ರಮ ಏರ್ಪಡಿಸೋದು ಬಹಳ ಸಂತೋಷದ ವಿಚಾರ. ಹಿಂದೆ ಮಹಿಳೆಯರು ಹೆಣ್ಮಕ್ಳು ಶಾಲೆಗೆ ಹೋಗೋದೇ ಒಂದು, ಹೊರಗಡೆ ವಿದ್ಯಾಭ್ಯಾಸ ಮಾಡಬಾರ್ದು, ಆ ಶಾಲೆಗೆ ಹೋದರೆ ಹೊರಗಡೆ ಹೋದರೆ ಒಂದು ಅಪರಾಧ ಥರ ಇತ್ತು. ಆದರೆ ಈಗ ವಿದ್ಯಾಭ್ಯಾಸ ಇಲ್ಲದೆ ಇದ್ದರೆ ಯಾವುದೇ ಒಂದು ಮಹಿಳೆ ಆಗಲಿ ಯಾವುದೇ ಒಂದು ಏನೇ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿದ್ದಾರೆ. ಇಲ್ಲಿ ಒಬ್ಬರು ಯಾಕೆಂದ್ರೆ ವಿದ್ಯಾಭ್ಯಾಸ ಮಾಡಿದ್ರೆ ಎಂಥ ಆ ಮನೆಯ ವಾತಾವರಣ, ಆ ಮನೆ ಎಂಟೈರ್ ಕುಟುಂಬ ಒಂದು ಮೇಲ್ದರ್ಜೆಗೆ ಬರ್ತದೆ. ಅವರು ಬಡವರಿರ್ಬೋದು, ಯಾವುದೇ ಒಂದು ಶ್ರೀಮಂತರಿರ್ಬೋದು, ಆದರೆ ವಿದ್ಯೆ ಎಲ್ಲರನ್ನೂ ಒಂದೇ ಸಮನಾಗಿ ಮಾಡ್ತದೆ. ಈಗ ನೀವು ಪೇಪರ್ ನೋಡಿರ್ಬೋದು,
ಎಂತೆಂಥ ಚಿಕ್ಕ ಚಿಕ್ಕ ಕೆಲಸದಲ್ಲಿರೋ ಒಳ್ಳೊಳ್ಳೆ ಆಫೀಸರ್ಸ್ ಅಧಿಕಾರಿಗಳಾಗಿದ್ದಾರೆ. ಅದು ಯಾವ ಕಾರಣ ಅಂದರೆ ಅವ್ರಿಗೆ ಎಜುಕೇಷನ್. ಮಕ್ಕಳಿಗೆ ನಾನು ತಂದೆ ತಾಯಿಲೇನಪ್ಪ ಅಂತ ಕೇಳ್ಕೊಂಡು ಯಾರೇ ಆಗಲಿ ತಮ್ಮ ಮಕ್ಕಳಿಗೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅವ್ರಿಗೆ ಮೊದಲಿನ ಕೊಡಬೇಕಾಗಿದ್ದು ಎಜುಕೇಷನ್. ನೀವೇನು ಕೊಡದಿದ್ರು ಪರವಾಗಿಲ್ಲ, ಅವ್ರಿಗೆ ನೀವು ಆಸ್ತಿ ಮಾಡಬೇಡಿ, ಏನು ಮಾಡಬೇಡಿ, ಅವ್ರಿಗೆ ಒಂದು ವಿದ್ಯಾಭ್ಯಾಸ ಕೊಡಿ, ಅವರೇ ಎಲ್ಲ ಮುಂದುವರಿತಾರೆ, ಅವರ ಎಂಟೈರ್ ಕುಟುಂಬಕ್ಕೆ ಒಂದು ಪಿಲ್ಲರ್ ಆಗಿ ನಿಂತ್ಕೋತಾರೆ ಅಂತ ಈ ಸಮಯ ಬಯಸ್ತಾರೆ. ಯಾಕಂದ್ರೆ ಹಿಂದೆ ನಾವು ಓದೋದೇ ಇರಲಿಲ್ಲ. ಹಿಂದೆ ಈಗೇನಾಗ್ತದೆ, ಹಿಂದೆ ಯಾರು ಒಬ್ಬ ವ್ಯಕ್ತಿ ಮದುವೆ ಆಗಬೇಕಂದ್ರೆ ಹುಡುಗಿ ಕೆಲಸದಲ್ಲಿರೋ ಬೇಡ, ಕೆಲಸದಿರೋನು ಬೇಡ, ಭಯ ಆಗ್ತದೆ ಆರ್ಥಿಕವಾಗಿ. ಸೊ ಇದಾಗಿರ್ತಾರೆ, ಅವ್ರಿಗೆ ನಮ್ಮ ಮಾತು ಕೇಳೋದಿಲ್ಲ ಅಂತ. ಅದು ಈಗಿನ ಪರಿಸ್ಥಿತಿ ನೋಡಿದಾಗ ಒಬ್ಬ ಮದುವೆ ಆಗಬೇಕಂದ್ರೆ ಹುಡುಗಿ ಏನು ಕೆಲಸದಲ್ಲಿದ್ದಾರೆ ಅಂತ ಕೇಳ್ತಾರೆ. ಈಗಿನ ವಾತಾವರಣ ಚೇಂಜ್ ಆಗಿದೆ. ಅದರಿಂದ ಎಲ್ಲ ಮಹಿಳೆಯರು ಗಮನ ಹರಿಸಿ ನಮ್ಮ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಸ್ಪೆಷಲ್ ಆಗಿ ವಿದ್ಯಾಭ್ಯಾಸ ಕೊಟ್ಟು ಹೆಚ್ಚಿನದಾಗಿ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಅನ್ನಪೂರ್ಣವ್ರು ಹೇಳಿದಾಗೆ ಮಹಿಳೆ ಒಂದು ಶಕ್ತಿ, ಅವರ ಒಂದು ಪ್ರೋತ್ಸಾಹ ಇದ್ದರೆ ಯಾವುದೇ ಮನೆ ಫಾರ್ ಎವರಿ ಸಕ್ಸಸ್ ಮ್ಯಾನ್ ದರ್ ಇಸ್ ಅ ವುಮನ್ ಬಿಹೈಂಡ್ ಇಟ್ ಅಂತ. ಯಾವೊಬ್ಬ ವ್ಯಕ್ತಿ ಮೇಲೆ ಬರ್ತಾ ಇದ್ರೆ ಅದಕ್ಕೆ ಅವ್ರಿಗೆ ಮನೆಯಲ್ಲಿ ಒಂದು ಪತ್ನಿಯಿಂದ ಒಂದು ಸಹಕಾರ ಇದೆ ಅಂತ ಹೇಳ್ಬೋದು. ಅದಕ್ಕೆ ಎಕ್ಸಾಂಪಲ್ಲು ನಮ್ಮ ನಾಗೇಂದ್ರ ಕುಮಾರ್ ಅವರ ಧರ್ಮಪತ್ನಿ. ನಾನು ಅವ್ರು ಫಸ್ಟ್ ಅವ್ರ ಮನೆಗೆ ಹೋದ ನನಗೆ ಭಾಳ ಆಶ್ಚರ್ಯ ಆಯಿತು. ಇಷ್ಟು ಒಂದು ಸೇವೆ ಮಾಡ್ತಿದ್ರು ಅವರು, ಗಂಡ ಹೇಳ್ತಿದ್ರು. ಕೆಲವು ಕಡೆ ಏನಾಗ್ತದೆ, ಗಂಡನಿಗೆ ಇಂಟ್ರೆಸ್ಟ್ ಇರುತ್ತೆ ಮಾಡಬೇಕು ಅಂದ್ರೆ ಅವ್ರ ಮನೇಲಿ ಸಪೋರ್ಟ್ ಇರೋದಿಲ್ಲ, ಆಗ ಭಾಳ ಕಷ್ಟ ಆಗ್ತದೆ ಮಾಡಬೇಕಂದ್ರೆ. ಏನು ಕೆಲಸ ಮಾಡಬೇಕು ಅವ್ರ ಮಹಿಳೆ, ಅವರ ಪತ್ನಿ ಸಪೋರ್ಟ್ ಇಲ್ಲದೆ ಇದ್ರೆ ಭಾಳ ಕಷ್ಟ ಆಗ್ತದೆ. ಅದರಿಂದ ಈ ನಿಟ್ಟಿನಲ್ಲಿ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಬಯಸಲಿಲ್ಲ. ನಮ್ಮ ಜಾಯಿಂಟ್ ಸೆಕ್ರೆಟರಿ ಅವರು ಬಂದಿದ್ದಾರೆ, ಅವರು ತಮ್ಮ ಕಾರ್ಯಕ್ರಮ ಬಿಟ್ಟು ಇಂಥ ಕಾರ್ಯಕ್ರಮ ಬರ್ತಾ ಇದ್ದಾರೆ, ನಿಜವಾಗ್ಲೂ ಭಾಳ ಸಂತೋಷ ಆಗ್ತದೆ. ಅದೇ ರೀತಿ ನಮ್ಮ ಇವರು ಸಂಧ್ಯಾ ಅವರು ಭಾಳ ಚೆನ್ನಾಗಿ ಆಡಿದ್ರು, ಭಾಳ ಎಲ್ಲ ರೀತಿ ಚೆನ್ನಾಗಿ. ಮತ್ತು ಶ್ರೀಲಿಂಗಪ್ಪನವರು ಎಲ್ಲ ಆಡಿದ್ರು. ಅನ್ನಪೂರ್ಣ ಅವರು ತಮ್ಮ ಇದನ್ನು ಅಂತ ಭಾಳ ಚೆನ್ನಾಗಿ ನಡೆಸ್ಕೊಟ್ರು ಕಾರ್ಯಕ್ರಮವನ್ನು. ಹೆಚ್ಚಿನದಾಗಿ ನಮ್ಮ ಸುಲೇಮಾನ್ ರವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಅವರ ಸ್ಫೂರ್ತಿ, ಅವರ ಒಂದು ಸ್ಥೈರ್ಯ ನಿಜವಾಗ್ಲೂ ಮೆಚ್ಚತಕ್ಕದ್ದು. ಅವ್ರಿಗೆ ದೇವರು ಮತ್ತು ಆರೋಗ್ಯ ಐಶ್ವರ್ಯ ಕೊಟ್ಟು ಮತ್ತು ಇನ್ನೂ ಅವರು ಒಳ್ಳೆ ಉತ್ತಮವಾದ ಕೆಲಸ ಮಾಡಲಿ ಮಹಿಳೆಗೋಸ್ಕರ ಅಂತ ಹೇಳ ಬಯಸ್ತೇನೆ. ಯಾಕಂದ್ರೆ ನ್ಯಾಯಾಧೀಶರು ಜಾಸ್ತಿ ಮಾತಾಡ್ಲಿಕ್ಕೆ ಅವ್ರಿಗೆ ಬರೋದೇನ ಅಂತ ಹೇಳ್ಬೇಕು ನ್ಯಾಯಾಧೀಶರುಗಳಿಗೆ, ಅದನ್ನ ಹೇಳಿ ಮಾತಾಡ್ತೇನೆ. ಅದರಿಂದ ಈ ಒಂದು ಅವಕಾಶ ಮಾಡಿಕೊಟ್ಟ ಈ ಜಯಂತಿ ಸೇವಾ ಟ್ರಸ್ಟ್ ಸಮಿತಿ ಮತ್ತು ಸುಲೇಮಾನ್ ಅವ್ರನ್ನಂತ ಭೇಟಿಯಾಗುವಂಥ ಅವಕಾಶ ಸಿಕ್ತು. ನಮ್ಮ ಮೇಡಮ್ಮನವರು ಅಂತ ಭೇಟಿಯಾಗುವಂಥ ಅವಕಾಶ ಎಲ್ಲರೂ ಸಿಕ್ತು ಅಂತೇಳಿ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಮಾಡೋದಕ್ಕೆ ಮತ್ತೊಮ್ಮೆ ಅವರಿಗೆ ವಂದಿಸಿ ಸ್ವಲ್ಪ ಸೈಡ್ಗೆ ಹಾಗೆ ನಮ್ಮ ಶ್ರೀಮತಿ ಜಯಲಕ್ಷ್ಮಿ ಆನಂದ್ ಅವ್ರನ್ನೂ ಸಹ ನಾನು ಎರಡು ಮಾತುಗಳನ್ನು ಆಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರನ್ನ ಕುರಿತು ತುಂಬ ಚೆನ್ನಾಗಿ ಮಾತಾಡ್ತಾರೆ ಮೇಡಮ್ ಅವರು. ಹಾಡು ಕೇಳಿದ್ರಿ, ಈಗ ಕೇಳಿ ಮಾತು. ಈ ಸುಂದರ ಸಂಜೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ವಿದ್ಯಾಧರ್ ಸರ್ ಅವರೇ, ಹಾಗೆ ಮದರ್ ತೆರೇಸಾ ಅಮ್ಮ ಅವರು ಎಲ್ರಿಗೂ ಚಿರಪರಿಚಿತರು. ಅಂಥದೇ ಒಂದು ಪ್ರತಿರೂಪದ ಸಾಕಾರ ಮೂರ್ತಿ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಸರ್ ಅವರು, ಹಾಗೆ ನಮ್ಮ ಇನ್ನೊಬ್ಬರು ವೈದ್ಯರು
ವೆನಿಲಾ ಅಮ್ಮ ಅವರಿದ್ದಾರೆ, ಆನಂದ್ ಅವರಿದ್ದಾರೆ, ಮತ್ತು ಸಹೋದರಿಯರಿದ್ದಾರೆ, ಪುನೀತ್ ಅವ್ರ ಮದರ ಅವರು ಅದೇ ಮೇಡಮ್ ಗೊತ್ತಿಲ್ಲ. ಓಕೆ. ಆಮೇಲೆ ಸಂಧ್ಯಾ ಗಿರೀಶ್ ಅವರಿದ್ದಾರೆ, ಉತ್ತಮ ಗಾಯಕರು. ಹಾಗೆ ಇವತ್ತಿನ ಅಭಿನಂದನೆಗೆ ಭಾಜನರಾದ ನಮ್ಮ ಸಹೋದರಿ ಇದ್ದಾರೆ, ಮತ್ತೋರ್ವ ನ್ಯಾಯವಾದಿಗಳಾದ ಶ್ರೀನಿವಾಸ್ ಸರ್ ಅವರಿದ್ದಾರೆ. ಈ ಕಾರ್ಯಕ್ರಮದ ರೂವಾರಿ ಕೇಂದ್ರ ಬಿಂದು ಸಂಸ್ಥಾಪಕರಾದ ಜಯಂತಿ ಸೇವಾ ಸಮಿತಿ ಟ್ರಸ್ಟ್ ಸಂಸ್ಥಾಪಕರಾದ ಶ್ರೀ ಸಾಲಮನ್ ಸರ್ ಅವರಿಗೂ ನಮ್ಮ ನಮನಗಳನ್ನು ಅರ್ಪಿಸ್ತಾ, ವಿಶ್ವ ಮಹಿಳಾ ದಿನ ಮಾರ್ಚ್ 8 ನಾವೆಲ್ಲರೂ ಮಹಿಳೆಯರ ದಿನಾಚರಣೆಯನ್ನು ಆಚರಿಸ್ತೇವೆ. ಆ ದಿನ ಏನು ಅಂತಂದರೆ, ಸಮಾನ ದುಡಿಮೆಗೆ ಸಮಾನ ವೇತನ ಸಿಗಬೇಕು ಅನ್ನುವಂತಹ ಒಂದು ಹಕ್ಕೊತ್ತಾಯವನ್ನು ಮಂಡಿಸಿ ಅದರಲ್ಲಿ ವಿಜಯವನ್ನು ಸಾಧಿಸಿದ ದಿನ. ಅದು ಮಹಿಳೆಯರ ಪಾಲಿಗೆ ವರದಾನವಾದ ದಿನ. ಅಂತಹ ಒಂದು ದಿನವನ್ನು ನಾವು ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆಯನ್ನಾಗಿ ವಿಶ್ವದಾದ್ಯಂತ ಆಚರಿಸೋದು ನಿಜವಾಗೂ ಎಲ್ಲ ಮಹಿಳೆಯರ ಸುಕೃತ ಅಂತಲೇ ಭಾವಿಸಬೇಕು. ಒಂದು ವೇಳೆ ಅಂಬೇಡ್ಕರ್ ಅವರೇನಾದರೂ ಸಮಾನತೆಯ ಹಕ್ಕನ್ನು ಸಂವಿಧಾನದ ಅನುಚ್ಛೇದ 14ರಲ್ಲಿ ಕೊಡದೇ ಇದ್ದಿದ್ರೆ ಈ ದಿನ ಮಹಿಳೆಯರ ಸ್ಥಿತಿ ಎಲ್ಲಿರ್ತಿತ್ತು ಅನ್ನೋ ನಿಟ್ಟಿನಲ್ಲಿ ನಾವು ಯೋಚಿಸಿದಾಗ, ಸ್ವಾತಂತ್ರ್ಯದ ಪೂರ್ವ ದಿನಗಳನ್ನು ನಾವು ನಮ್ಮ ಕಣ್ಮುಂದೆ ತಂದುಕೊಂಡ್ರೆ ಆ ದಿನ ಮಹಿಳೆಯರಿಗೆ ಯಾವುದೇ ಒಂದು ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಲಿಲ್ಲ. ತನ್ನ ಒಂದು ಬೇಡಿಕೆ ಆಗಲಿ ಅಥವಾ ತನ್ನ ಇಚ್ಛೆಯನ್ನು ಹೇಳ್ಕೊಳ್ಳೋ ಅಂಥ ಅವಕಾಶ, ಹಕ್ಕು ಯಾವುದೂ ಇರಲಿಲ್ಲ. ಈ ಎಲ್ಲಕ್ಕೂ ಇತಿಹಾಸವನ್ನು ನಿರ್ಮಿಸಿದವರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇತಿಹಾಸವನ್ನು ಸೃಜಿಸಿದವರು, ಮಹಿಳೆಯರ ಪಾಲಿಗೆ ದೇವರು ಅಂತ ಇದ್ದರೆ ಡಾಕ್ಟರ್ ಅಂಬೇಡ್ಕರ್ ಅವರು, ಸಾವಿತ್ರಿ ಬಾಪುಲೆ ಅವರು. ಮಹಿಳೆಯರಿಗೆ ಶಿಕ್ಷಣವನ್ನು ನೀಡಿ ಅವರ ಸ್ಥಾನಮಾನ ಸಮಾಜದಲ್ಲಿ ಉನ್ನತವಾಗಿ ಮೇಲು ಸ್ತರದಲ್ಲಿ ನಿಲ್ಲಬೇಕು. ಮಹಿಳೆ ತಾನು ಕಲಿತರೆ ತಾನೊಬ್ಬಳೇ ಉದ್ಧಾರ ಆಗಲ್ಲ. ತನ್ನ ಕುಟುಂಬ, ತನ್ನ ಸಮಾಜ, ದೇಶ, ಹೀಗೆ ಎಲ್ಲಿ ಯಾವ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ನ್ಯಾಯ ಇರಬೇಕು. ನ್ಯಾಯ ಇಲ್ಲದೆ ಇದ್ದರೆ ಮಹಿಳೆ ಮುನ್ನುಗ್ಗಲು ಸಾಧ್ಯವಿಲ್ಲ. ಮಹಿಳೆಗೆ ಶಿಕ್ಷಣ, ಗೌರವ, ಸ್ವಾತಂತ್ರ್ಯ ಈ 3 ಲಭಿಸಿದಾಗ ಮಾತ್ರ ಮಹಿಳೆ ಒಂದು ಮೇಲು ಸ್ತರದಲ್ಲಿ ಮುಖ್ಯ ವಾಹಿನಿಯಲ್ಲಿ ತನ್ನ ಪಾದಾರ್ಪಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಮಹಿಳೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ರಂಗಗಳಲ್ಲೂ ಪಾದಾರ್ಪಣೆ ಮಾಡಿದಾಗ ಆ ದೇಶ ಪ್ರಗತಿಯ ಪಥದತ್ತ ಸಾಗುವಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ದೇಶದ ಪ್ರಗತಿಯನ್ನು ಅಳೆಯುವ ಮಾಪನ ಅಂತ ಇದ್ದರೆ ಮಹಿಳೆಯರ ಒಂದು ಸಾಂಸ್ಕೃತಿಕ ನೆಲೆಗಟ್ಟು, ಸಂಸ್ಕಾರ, ಶಿಕ್ಷಣ, ಇದರಿಂದ ಆ ದೇಶದ ಅಭ್ಯುದಯವನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಮಹಿಳೆ ಅಬಲೆ ಅಲ್ಲ, ಮಹಿಳೆ ಅದ್ಭುತ ಶಕ್ತಿ, ಅಪ್ರತಿಮ ಸಾಧಕಿ ಅನ್ನುವಂಥದ್ದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಪದಗಳಲ್ಲಿ ಪ್ರತಿಬಿಂಬಿಸಿದ್ದಾರೆ. ಹಾಗೆ GSS ಅವರ 2 ಸಾಲುಗಳನ್ನ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕಾಗುತ್ತೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಕ್ಕೆ, ತಂದೆ ಮಗುವ ತಬ್ಬಿದಕ್ಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ 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 ಎಂದರೆ ಅಷ್ಟೇ ಸಾಕೆ. ಸ್ತ್ರೀ ಅಂತಿರೋ, ಸಹೋದರಿ ಅಂತಿರೋ, ಅಕ್ಕ ಅಂತಿರೋ, ತಾಯಿ ಅಂತಿರೋ, ಮಾತೃ ಸ್ವರೂಪಳು ಮಾನವತೆಯ ಒಂದು ಮಾನವೀಯ ಮೌಲ್ಯಗಳನ್ನು ಇಳೆಯಷ್ಟು, ಭೂಮಿಯಷ್ಟು ತನ್ನದನ್ನಾಗಿಸಿಕೊಂಡು ಮಾತೃ ಸ್ವರೂಪದಲ್ಲಿ ಪ್ರಪಂಚದಲ್ಲಿ ತ್ಯಾಗಿಯಾಗಿ, ಕ್ಷಮೆಯ ಧರಿತ್ರಿಯಾಗಿ ಕಂಗೊಳಿಸುವಂತಹ ಒಂದು ಶಕ್ತಿ ಅಂದರೆ
ಅದು ಮಹಿಳೆ. 1,000 ಪುರುಷರಿಗೆ ಸಮಾನವಾದ ಶಕ್ತಿ, ತ್ಯಾಗ, ಸಾಮರ್ಥ್ಯ, ಕರುಣೆ ಇವೆಲ್ಲವೂ ಮಹಿಳೆಗಿದೆ. ಕಣ್ಣ ಮುಂದೆ ಕಾಣಿಸದೇ ಇರುವಂತಹ ದೇವತೆ ಅಂತಂದರೆ ಅದು ತಾಯಿ. ಅಂತಹ ತಾಯಿಯನ್ನು ಈ ಮಹಿಳಾ ದಿನಾಚರಣೆಯಲ್ಲಿ ಸ್ಮರಿಸೋದು ನಮ್ಮೆಲ್ಲರ ಒಂದು ಕರ್ತವ್ಯ. ಹಾಗೆಯೇ ಈ ಸುಸಂದರ್ಭದಲ್ಲಿ ಮಹಿಳೆಯರಿಗೆ ಇನ್ನೊಂದು ಕಿವಿ ಮಾತು ಏನಪ್ಪ ಅಂದರೆ, ಕಾನೂನಿದೆ, ಎಲ್ಲವೂ ಇದೆ. ಆರೋಗ್ಯಕರವಾದ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಒಂದು ಯಶಸ್ವಿ ವ್ಯಕ್ತಿಯ ಅಂದರೆ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ, ಹಾಗೆ ಒಂದು ಯಶಸ್ವಿ ಮಹಿಳೆಯ ಹಿಂದೆ ಪುರುಷರು ಕೂಡ ಇರ್ತಾರೆ. ಇದೊಂದು ಸಮಾನತೆ ಜೊತೆಗೆ ಸಾಕಾರವನ್ನು ಹೊಂದಿರುವಂತಹ ಸಮಾನ ಮನಸ್ಕರ ಸಮಾಜವನ್ನು ನಿರ್ಮಾಣ ಮಾಡಬೇಕಂದ್ರೆ ಎಲ್ಲ ಸಹೋದರಿಯರು ಹೊಂದಾಣಿಕೆಯನ್ನು ಮಾಡಿಕೊಂಡು ಜೀವನವನ್ನು ನಡೆಸಬೇಕು. ಆವಾಗ ಉತ್ತಮವಾದ ಸಮಾಜ ನಿರ್ಮಾಣ ಆಗುತ್ತೆ. ತಾಳ್ಕೊಳ್ಳೋದೇ ಆಗಲ್ಲ ಅಂದಾಗ ಮಾತ್ರ ಕಾನೂನು ಕಟ್ಟಳೆ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಬಹಳಷ್ಟು ಡೈವರ್ಸಿ ಕೇಸ್ಗಳನ್ನ ಕಾಣ್ತಾ ಇರ್ತೇವೆ. ಅವನ್ನೆಲ್ಲ ನಾವು ನೋಡಿದಾಗ ಯಾವುದೇ ಒಂದು ಭಾರತ ದೇಶಕ್ಕೆ ತನ್ನದೇ ಆದ ಒಂದು ಗೌರವಯುತವಾದ ಸ್ಥಾನ ಇದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಮಹಿಳೆಯರನ್ನು ಗೌರವಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಇದೆ. ಆ ರೀತಿ ಮಹಿಳೆಯರನ್ನ ಗೌರವಯುತವಾಗಿ ಪೂಜಿಸುವ ದೇಶ ಅಂತಂದರೆ ಭಾರತ ದೇಶ. ಭಾರತ ದೇಶದಲ್ಲಿ ಇಷ್ಟೊಂದು ಗೌರವಯುತವಾಗಿ ಮಹಿಳೆಯರನ್ನ ಕಾಣ್ತೇವೆ ಒಂದು ಕಡೆ, ಹಾಗೆ ಶೋಷಣೆ ಕೂಡ ನಡೆಯುತ್ತೆ. ಅದಕ್ಕೆ ಮಹಿಳೆಯರು ಸುಶಿಕ್ಷಿತರಾಗಬೇಕು. ಶಿಕ್ಷಣ ಪಡೆದಾಗ ಆರೋಗ್ಯ, ಶಿಕ್ಷಣ, ಬಾಧಕಗಳನ್ನು ಅವಲೋಕನ ಮಾಡಿ ಮುನ್ನಡೆಯುವಂತಹ ಶಕ್ತಿ ಮಹಿಳೆಗೆ ಪ್ರಾಪ್ತ ಆಗುತ್ತೆ. ಹಾಗಾಗಿ ಮಹಿಳೆಯರು ಅಂದರೆ ನಾನು ಇಂಡಿಪೆಂಡೆಂಟ್ ಜೀವನ ನಡೆಸ್ತೀನಿ ಅಂತ ಹೇಳ್ಬೋದು. ಹೇಳಿದ್ರೂ ಸಹ ಕುಟುಂಬ, ತಾಯಿ, ತಂದೆ, ಹಿರಿಯರು ಮತ್ತು ಹಾಗೆ ಸಹೋದರ, ಸಹೋದರಿ ಇವರೆಲ್ಲರ ಒಂದು ಸುರಕ್ಷತೆಯ ಒಂದು ನೆಲೆಯಲ್ಲಿ ಇದ್ದಾಗ ಮಹಿಳೆಯ ಸ್ಥಾನಮಾನಗಳು ಮತ್ತಷ್ಟು ಮೇಲು ಸ್ತರಕ್ಕೆ ಹೋಗುತ್ತೆ. ಸ್ವೇಚ್ಛಾಚಾರಿ ಆಗೋಕ್ಕಿಂತ ಸಮಾಜದಲ್ಲಿ ಸಂಸ್ಕಾರವನ್ನು ಬೆಳೆಸಿ ಮುಂದಿನ ಪ್ರಜೆಗಳಿಗೆ ಒಂದು ಪ್ರೇರಣೆಯಾಗಿ ಆದರ್ಶಪ್ರಾಯರಾಗುವಂತಹ ಒಂದು ಕೆಲಸವನ್ನು ಎಲ್ಲ ಸಹೋದರಿಯರು ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಫೋನ್, ಫೇಸ್ಬುಕ್ ಇವೆಲ್ಲ ನೋಡಿದಾಗ ಅದರಿಂದ ಸ್ವಲ್ಪ ದೂರ ಇದ್ರೇ ಉತ್ತಮ. ಎಷ್ಟು ಬೇಕೋ ಅಷ್ಟು ಮಾತ್ರ ಅದನ್ನು ಬಳಸ್ಕೊಳ್ಳೋಣ. ಸಂವಹನಕ್ಕಾಗಿ ಬಳಸ್ಕೊಳ್ಳೋಣ, ವಿಷಯವನ್ನು ಅರಿಯೋದಕ್ಕಾಗಿ ಬಳಸ್ಕೊಳ್ಳೋಣ. ಈಗ ನೋಡಿದಾಗ ಎಲ್ಲ ಕಡೆ ನಮಗೆ ಜಾಸ್ತಿ ಏನಾದರೂ ತೊಂದರೆಗಳು ಅಥವಾ ಕ್ರಿಮಿನಲ್ ಕೇಸ್ಗಳಾಗ್ತಾ ಇದೆ ಅಂತಂದರೆ ದೂರವಾಣಿ ಮೂಲಕನೇ ಭಾಳಷ್ಟು ನಡೀತಾ ಇದೆ. ಇದರಿಂದ ಸ್ವಲ್ಪ ದೂರ ಇದ್ದರೆ ಆ ಟೈಮ್ನ ನಾವು ಬೇರೆ ಬೇರೆದಕ್ಕೆ ಸದುಪಯೋಗ ಪಡಿಸ್ಕೊಂಡ್ರೆ ನಿಜಕ್ಕೂ ಸಮಾಜದ ಅಭ್ಯುದಯ ಕೂಡ ಅದರಲ್ಲಿ ಅಡಗಿದೆ ಅಂತ ಹೇಳಿ, ಹಾಗೆ ನಾಳೆ ಜನ್ಮ ದಿನವನ್ನು ಆಚರಿಸ್ಕೊಳ್ತಾ ಇರುವಂತಹ ನಮ್ಮ ಸಾಲಮನ್ ಸರ್ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಮುಂಗಡವಾಗಿ ತಿಳಿಸೋಣ. ದೇವರು ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಇಂತಹ ಕಾರ್ಯಕ್ರಮ, ಹಾಗೆ ಋಣ ಫಿಲ್ಮ್ ಅಂತ ಅದಕ್ಕೂ ಕೂಡ ಶುಭ ಕಾಮನೆಗಳನ್ನು ತಿಳಿಸ್ತಾ ಅದು ಹೆಚ್ಚು ಎಲ್ಲ ಚಿತ್ರರಂಗಗಳಲ್ಲಿ ಪ್ರದರ್ಶನಗೊಳ್ಳಿ. ಎಲ್ಲರೂ ಒಟ್ಟಿಗೆ ಅಂತಂದರೆ ಎಲ್ಲರೂ ಆ ಒಂದು ಚಿತ್ರವನ್ನು ವೀಕ್ಷಣೆ ಮಾಡಿ ಹೆಚ್ಚು ಜನಮನ್ನಣೆಯನ್ನು ಗಳಿಸಲಿ ಎನ್ನುವಂಥ ಒಂದು ಆಶಯ. ಹಾಗೆ ಸರ್ಗೆ ಹೆಚ್ಚು ಹೆಚ್ಚು ದೇವರು ಆರೋಗ್ಯ, ಆಯಸ್ಸು ಮತ್ತು ಅವರಲ್ಲಿರುವ ಶಕ್ತಿ ಮತ್ತಷ್ಟು ದ್ವಿಗುಣ ಆಗಲಿ. ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭವನ್ನು ಕೋರ್ತಾ ಮತ್ತೊಂದು ವಿಷಯ ಇಲ್ಲಿ ಹೇಳಲೇಬೇಕು. ಎಲ್ಲ ದೃಶ್ಯ ಮಾಧ್ಯಮ ಅಥವಾ ನಮ್ಮ ಟಿ ವಿ ಚಾನಲ್ಗಳಲ್ಲಿ ಅನುಶ್ರೀ ಅವರ ಒಂದು ನಿರೂಪಣೆಯನ್ನು ನಾವು ಕಾಣ್ತೇವೆ. ಅನುಶ್ರೀ ಅವರು ಟಿ ವಿಗಳಲ್ಲಿ ಆದರೆ ನಿರೂಪಣೆ ಮಾಡೋದಕ್ಕೆ ನಮ್ಮ ಈ ಜಯಂತಿ ಸೇವಾ ಟ್ರಸ್ಟ್ ಸಮಿತಿ ಹಾಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮ ಸಹೋದರಿ ಅನು ಅವರ ಒಂದು ನಿರೂಪಣೆ ಈ ಕಾರ್ಯಕ್ರಮಕ್ಕೆ ನಿಜವಾಗೂ ಬಹಳ ಯಶಸ್ಸನ್ನು ತಂದುಕೊಟ್ಟು ನಾವೆಲ್ಲರೂ ಖುಷಿಯಾಗಿ ಕೆಲವಷ್ಟು ಸಮಯವನ್ನು ಕಳೆಯೋದಕ್ಕೆ ಅವರ ನಿರೂಪಣೆ ಕೂಡ ಬಹಳ ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅಷ್ಟೇ ಅಲ್ಲ, ಬಹುಶಃ ಅವ್ರಿಗಿರೋ ಅಭಿನಯ, ಆ ಒಂದು ನೃತ್ಯದಲ್ಲಿ ಅವರು ಎಕ್ಸ್ಪ್ರೆಷನ್ ತೋರಿಸ್ತಾ ಇದ್ದ ರೀತಿ ಎಷ್ಟು ಉತ್ತಮವಾದ ನೃತ್ಯಗಾರ್ತಿ ಅವರು. ಆಗ ಯಾರ ಕಣ್ಣಿಗೂ ಬಹುಶಃ ಅವರು ನಿರ್ದೇಶಕರ ಕಣ್ಣಿಗೆ ಬಿದ್ದಿಲ್ಲ ಅಂತ ಕಾಡುತ್ತೆ. ಇಲ್ಲದೇ ಇದ್ದರೆ ಈಗ ಬಿದ್ದಿದ್ದೀರಾ ಹಾಗೇನಾದರೂ ಬಿದ್ದಿದ್ದರೆ ಅವರು ಒಬ್ಬರು ನಟಿಯಾಗಿ
ಪ್ರತಿಬಿಂಬಿಸ್ತಾ ಇದ್ರು ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅನು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಶುಭಾಶಯ ಹಾಗೆ ಕೃತಜ್ಞತೆಗಳನ್ನು ತಿಳಿಸಿ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರಿಗೂ ಹಾಗೂ ಇಷ್ಟೊತ್ತು ನನ್ನ ಮಾತನ್ನು ಎಷ್ಟು ಚೆನ್ನಾಗಿ ನೀವೆಲ್ಲ ಆಲಿಸಿದ್ದೀರ ತಮ್ಮೆಲ್ಲರಿಗೂ, ಅದೇ ರೀತಿ ನಾಗೇಂದ್ರ ಪ್ರಸಾದ್ ಸರ್ ಅವರ ಒಂದು ಸಾಧನೆ ನಿಸ್ವಾರ್ಥ ಸೇವೆಯ ಬಗ್ಗೆ ನಾವೇನು ಮಾತಾಡಿದರೂ ಅದು ಬಹಳ ಬಹಳ ಕಡಿಮೆ ಆಗುತ್ತೆ. ಅವರಿಗೆ ಜೊತೆಯಾಗಿ ನಿಂತಿರೋರು, ನಾನು ಈಗಷ್ಟೇ ಹೇಳಿದೆ ಒಬ್ಬರು ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಅಂತ, ಅಂತಹ ಮಾತೃ ಸ್ವರೂಪರು ಅಮ್ಮ ಇದ್ದಾರೆ. ಅವರ ಒಂದು ನಿಸ್ವಾರ್ಥ ಸೇವೆಯಿಂದ ಸರ್ರು ಎಷ್ಟು ಕೆಳಸ್ತರದವರೆಗೆ ಹೋಗಿ ಅವ್ರನ್ನ ಮುಖ್ಯವಾಹಿನಿಗೆ ತರೋದಕ್ಕೆ ಎಲ್ಲ ವಿಕಲಾಂಗ, ವಿಶೇಷ ಚೇತನರು, ಕುಷ್ಠರೋಗಿಗಳನ್ನು ಸೇವೆ ಮಾಡುವಂತಹ ಒಂದು ಕೆಲಸ ಯಾರು ಬಹುಶಃ ಮಾಡಲ್ಲ. ಅಂತಹ ಒಂದು ಅತ್ಯಮೂಲ್ಯ ಸೇವೆಯನ್ನು ಇವರು ಅಮ್ಮ ಮತ್ತು ಸರ್ ಮಾಡ್ತಾ ಇದ್ದಾರೆ. ಅವರಿಗೆ ಈ ಎಲ್ಲರ ಪರವಾಗಿ ನನ್ನ ಕಡೆಯಿಂದಲೂ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು. ಇಷ್ಟು ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ನಮ್ಮ ಸಾಲಮನ್ ಸರ್ ಅವರಿಗೂ ಅವರ ಕುಟುಂಬದವರಿಗೂ ಹಾಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಶುಭರಾತ್ರಿ. ನಮ್ಮ ಮೇಡಮ್ ಎಷ್ಟು ಚೆನ್ನಾಗಿ ಹೇಳಿದರು, ನಾವು ಅಬಲೆಯರಲ್ಲ ಸಬಲೆಯರು ಅಂತ ಹೇಳಿ. ನಮ್ಮ ಕೈಲಿ ಎಲ್ಲ ಸಾಧ್ಯ ಇದೆ ರೀ, ಎಲ್ಲ ಮಾಡ್ಬೋದು. ಇತ್ತೀಚೆಗೆ ನಾನು ಒಬ್ಬಳು ಶಿಕ್ಷಕಿನೇ, ನಾನು ಇತ್ತೀಚೆಗೆ ನೋಡಿದಂತಹ ಮಕ್ಕಳುಗಳು ಒಂದು ಅಂತರವನ್ನು ಕಾಪಾಡ್ತಾ ಇದ್ದಾರೆ. ಒಂದು ಟೀಚರ್ ಅನ್ನೋ ಒಂದು ಇಲ್ಲ, ಶಿಕ್ಷಕರು ಗುರುಗಳು ಅನ್ನೋ ಒಂದು ಗೌರವವಿಲ್ಲ ಅವರಿಗೆ. ಕಾರಣ ಈಗ ಬಂದಿರುವಂತಹ ಮಾಧ್ಯಮಗಳು, ಅವರ ಕೈಯಲ್ಲಿರುವಂತಹ ಮೊಬೈಲ್ಗಳು. ಸೊ ಅದರಿಂದ ಮಕ್ಕಳುಗಳು ತುಂಬ ಒಂದು ವಿದ್ಯೆಯಿಂದ ಹಿಂದುಳಿತಾ ಇದ್ದಾರೆ. ಸೊ ಎಲ್ಲ ತಾಯಂದಿರಿಗೂ ತಂದೆದಿರಿಗೂ ಮಕ್ಕಳು ಎಲ್ಲರಿಗೂ ಪ್ರಿಯರೇ. ಎಲ್ಲ ಹೆತ್ತವರಿಗೆ ಹೆಗಣನ ಮುದ್ದು ಅಂತ ಹೇಳ್ತಾರೆ. ಸೊ ಆ ಮುದ್ದು ಅವರಿಗೆ ಮಾರಕ ಆಗಬಾರ್ದು ಆ ಮಕ್ಕಳಿಗೆ. ಯಾಕಂದರೆ ಮಕ್ಕಳುಗಳು ತನ್ನತನವನ್ನು ಕಳ್ಕೊಳ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಎಷ್ಟೋ ಕ್ರೈಮ್ಗಳು ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಅಲ್ವಾ ನ್ಯಾಯಾಧೀಶ ಸರ್? ತುಂಬ ಕ್ರೈಮ್ಗಳು ಆಗ್ತಾ ಇದೆ. ಯಾವಾಗ ನಮ್ಮ ದೊಡ್ಡವರು ಅನ್ನೋದು ಹಿರಿಯರು ಶಿಕ್ಷೆ ಕೊಡೋದು ತಪ್ಪುತ್ತೋ, ಯಾವಾಗ ವಧೆಗಳು ತಪ್ಪುತ್ತೋ, ಈಗ ಪೊಲೀಸ್ ಸ್ಟೇಷನಲ್ಲಿ ವಧೆಗಳು ಜಾಸ್ತಿ ಆಗಿದೆ ಅವರುಗಳಿಗೆ. ಅರ್ಥ ಆಗ್ತಾ ಇದೆ. ಆ ವಧತೆಗಳು ತಿಂತಾ ಇದ್ದಾರೆ. ಅವ್ರಿಗೋಸ್ಕರನೇ ಈಗ 14 ವರ್ಷದ ಕೇಸ್ನ ಓಪನ್ ಮಾಡಿಬಿಟ್ಟಿದ್ದಾರೆ. ಸೊ ಇದೆಲ್ಲ ಬೇಡ. ಸೊ ದಯವಿಟ್ಟು ಮುದ್ದು ಇರಲಿ ನಾವು ನಮ್ಮ ಮಕ್ಕಳೇ. ಯಾಕಂದರೆ ನಾನು ಶಿಕ್ಷಕಿಯಾಗಿ ಪ್ರತಿನಿತ್ಯ ನಾನು ಅನುಭವಿಸ್ತಾ ಇರುವಂತಹ ಮಕ್ಕಳ ಜೊತೆಯಲ್ಲಿ ಇರೋಳು ನಾನು. ಹಾಗಾಗಿ ಮಕ್ಕಳಿಗೆ ಈಗ ಮೊಬೈಲನ್ನು ಕೊಡೋದು ಬೇಡ. ಏನೇ ಅವರಿಗೆ ಶಾಲೆಯಿಂದ ಹೇಳಿದ್ರು ಕೂಡ ಮಾಹಿತಿಗಳು ಬರಿಬೇಕು ಮಾಡಬೇಕಂದ್ರೆ ದಯವಿಟ್ಟು ನೀವು ಅವರ ಜೊತೆಯಲ್ಲಿ ಹೋಗಿ, ಅವರ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆಯಿರಿ. ನೀವು ತಂದೆ ತಾಯಿದಿರೋ ಅವರ ಜೊತೆಯಲ್ಲಿ ಇರಿ ಯಾವಾಗಲೂ ಸದಾಕಾಲ. ಆಗ ಆ ಮಕ್ಕಳಿಗೆ ಬೇರೆ ಯಾವ ಕಡೆ ಗಮನ ಕೊಡೋದಕ್ಕೆ, ಬೇರೆ ಏನನ್ನು ಮಾಡೋಕ್ಕೆ, ಕೆಟ್ಟ ಕೆಲಸಗಳನ್ನು ಮಾಡದೇ ಇರೋದಕ್ಕೆ ಅವರಿಗೊಂದು ದಾರಿ ಅಡ್ಡ ಆಗುತ್ತೆ ಅವರಿಗೆ. ದಯವಿಟ್ಟು ಮಕ್ಕಳು ಮುಂದಿನ ಪ್ರಜೆಗಳವರು. ನಮಗೆ ಉತ್ತಮವಾದಂತಹ ಮಕ್ಕಳನ್ನು ನಾವು ದೇಶಕ್ಕೆ ಕೊಡೋಣ. ಎಂಥ ಹಿಂದೆ ನಾವು ಇನ್ನೂ ಎಷ್ಟೋ ವರ್ಷಗಳನ್ನು ಅಂಬೇಡ್ಕರ್ ಸರ್ ಆಗಿದ್ರು, ವಿವೇಕಾನಂದ ಸರ್ ಆಗಿದ್ರು, ಗಾಂಧೀಜಿಯವರಾಗಿದ್ರು. ಬೇಡ, ನಮ್ಮ ಮಕ್ಕಳನ್ನು ಆ ರೀತಿಯಲ್ಲಿ ಮಾಡೋದಕ್ಕೆ ನೋಡೋಣ. ಬರೀ ನಾವು ಅವ್ರ ಬಗ್ಗೆನೇ ಓದ್ತಾ ಇದ್ದೀವಿ, ನಮ್ಮ ಮಕ್ಕಳನ್ನ ಯಾಕೆ ನಾವು ಆ ರೀತಿ ಮಾಡ್ತಾ ಇಲ್ಲ? ಅವ್ರನ್ನ ನಾವು ಯಾಕೆ ಮುಂದಿನ ಪೀಳಿಗೆಯಲ್ಲಿ ಈ ಥರ ಹೇಳೋದಕ್ಕೆ ನಾವು ಸಾಧಕರಾಗಿ ಕೊಡ್ತಾ ಇಲ್ಲ? ದಯವಿಟ್ಟು ತಾಯಂದಿರಿಗೆ ಇದೊಂದು ಕಿವಿ ಮಾತು. ಸೊ ಮಕ್ಕಳಿಗೆ ಸ್ವಲ್ಪ ಬೆನ್ನು ಹಿಂದೆ ಇರಿ. ಎಲ್ಲರೂ ಉದ್ಯೋಗಸ್ಥರ ಬೆಳಗ್ಗೆ ಹೋದ್ರೆ ಸಂಜೆ ಬರೋರು, ಒಂದು ಕಣ್ಣನ್ನು ಅವರ ಮೇಲೆ ಇಟ್ಟಿರಿ ಅಂತ ಒಬ್ಬ ಶಿಕ್ಷಕಿಯಾಗಿ ನಿಮ್ಮಲ್ಲಿ ಕಳಕಳಿಯಾದ ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ಇದೇ ವೇದಿಕೆಯಲ್ಲಿ ನಮಗೆ ಒಂದು ದುಃಖಕರ ವಿಷಯ ಇದೆ. ಕಾರ್ಯಕ್ರಮಕ್ಕೆ ನಮಗೆ ನಿರ್ದೇಶಕರಾದಂತಹ ಅತ್ಯಂತ ಪ್ರಸಿದ್ಧ ಜೋಸಮನ್ ಸರ್ ಅವರು ಬಂದಿದ್ರು. ಈ ವೇದಿಕೆಯಲ್ಲಿ ನಿಂತು ಅವರು ಮಾತನಾಡಿದ್ರು. ಹಾಗೆ ಈ ಒಂದು ಚಿತ್ರದಲ್ಲೂ ಕೂಡ ಪಾತ್ರ ವಹಿಸಿದ್ರಲ್ವ ಸರ್? ಹಾಗೆ ಈಗ ಇತ್ತೀಚೆಗೆ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಒಂದು ಭಾವಚಿತ್ರವನ್ನು ಹಾಕಿದ್ದೀವಿ. ಗಣ್ಯರು ದಯವಿಟ್ಟು ಒಂದು ಸ್ವಲ್ಪ ಪುಷ್ಪಾರ್ಚನೆಯನ್ನು ಮಾಡಿ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಅವರಿಗೆ. ಸೊ ಅವರು ಈ ವೇದಿಕೆಗೆ ಎಷ್ಟು ಕಳಕಳಿಯಾಗಿ ಬಂದು ನಿಂತು ನಮ್ಮೊಂದಿಗೆ ಇದ್ರು. ಆ ದಿನವನ್ನು ನಾವು ಇವತ್ತು ನೆನೆಸ್ಕೋಬೇಕು. ನಮ್ಮ ಸಾಲಮನ್ ಸರಿಗೆ ಅವರ ಆತ್ಮೀಯರು ಕೂಡ ಆಗಿದ್ರು. ಅವರು ನಾವು ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಒಂದು ಕಣ್ಣಿನ ಹನಿ ಇಲ್ಲದಿದ್ದರೂ ನಮ್ಮ ಮನಸ್ಸಿನಿಂದ ಅವರಿಗೆ ಒಂದು ಶಾಂತಿಯನ್ನು ಕೊಡೋಣ ನಾವು.